ನಿನಗೇನು ಜ್ಞಾನ ಮತಿ ಅನ್ನೋದು ಏನು ದೇವ್ರು ಕೊಟ್ಟಲ್ಲ ಅನ್ಸುತ್ತೆ. ಎಲ್ಲ ಹಾಳಾಗೋಗ್ತಿ, ಅಲ್ಲೇ ಸೇರ್ಕೊಂಡ್ಬಿಡ್ತೀಯಲ್ಲೇ. ಏನು ಬಂದತ್ತೆ ನಿನಗೆ ಹೊತ್ಕೊಂಡೋಗೋದು? ಅಲ್ಲೇ ಒಳಗೆ ಬಂದು ಕುಂತುದಾರ ಕಡೆ ನೆಂಟರು, ನನ್ನ ಮಗಳ ಕಡೆಯವರು ಎಲ್ಲರೂ ಬಂದಿದ್ದಾರೆ. ಅವ್ರು ಯಾವಾಗೋ ಒಂದ್ಸರಿ ಅಪರೂಪಕ್ಕೆ ಬರ್ತಾರೆ. ಅಂಥವ್ರನ್ನ ನೀನು ಚೆನ್ನಾಗಿ ನೋಡ್ಕೊಂಡು ಕಳ್ಸಬಿಟ್ಟು ಮನೆ ಸುತ್ತಕ್ಕೆ ಹೋಗ್ತೀಯಲ್ಲ. ಬರೀ ಎಷ್ಟೊತ್ತಾತೆ ಹೋಗಿ ನೀನು? ಜಲ್ದಿ ಬರೋಕ್ಕಾಗಲ್ಲೇನೆ ಅದೇನು ಕೆಲಸ ನೋಡ್ಕೊಂಡು? ಅಯ್ಯೋ ನಮಗೂ ಗೊತ್ತಾಯ್ತಾಗ, ನಾವೇನು ಪಡಾಳ ಆರಿಸ್ಕೊಂಡಾಗ ಮನೆ ಬೀದಿ ಸುತ್ತಕ್ಕೆ ಹೋಗಿದ್ದಿಲ್ಲ. ಕೊಟ್ಟಿದ್ನಿ ನಿನ್ನ ಮಗ ನನಗೆ ದುಡ್ಡ, ₹1 ಕೈಯಾಗಿಲ್ಲ. ಒಳಗೆ ಅವ್ರಿಗೆ ಏನು ಬೇ ಸಿಕ್ಬೇಕು? ಬಂದದಾರಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಅಲ್ಲವ್ರಿಗೆ ನೀನು ಮಾತಾಡ್ಸ್ಬೇಕಾಗಿತ್ತು. ನಾನು ಬರೋವರೆಗೂ ಇಲ್ಲಿ ಬೀದಿಗೆ ನಿಂತ್ಕೊಂಡು ನನ್ನೇ ಕಾಯಿ ಅಂತದ್ದು ಏನಿತ್ತು ನಿನಗೆ? ಅದಕ್ಕೆ ಮತ್ತೆ ಹೇಳೋದು, ನಿಮ್ಮಂತರಿಗೆ ಏನು ಮಾಡಬಾರ್ದು, ಏನು ನೋಡಬಾರ್ದು. ನಾನು ₹1 ಇಲ್ಲಲ್ಲಪ್ಪ, ಏನು ಮಾಡೋದು? ಅಕ್ಕಿಲ್ಲ, ಬ್ಯಾಳಿಲ್ಲ, ತರಕಾರಿ ಇಲ್ಲ ಅಂತ ನನಗೆ 108 ಚಿಂತೆ ಆಗಿದ್ದಾವೆ. ಅಂಥದ್ದು ಈ ರೋಡ್ನಿ ನಿಂತ್ಕೊಂಡಿನ ನನಗೆ ಜೋರು ಮಾಡಿ ಮಾತಾಡ್ತೀಯ? ಬರೀ ಇದ್ರಾಗೆ ಬಂದೆ ತಗ ನೀನು. ಅಯ್ಯೋ ಬಿಡಿ ಲೋಲಾಕ್ಸಿ, ಮಕಾನಿ ಗಂಟಕ್ಕೆಂಡು ಹೆಂಗೆ ಮಾತಾಡ್ತೀಯಲ್ಲೇ? ನಾನು ಈ ಮನೆ ಅತ್ತೆ ಕಾಣಿ, ನೀನು ಸೊಸೆ. ನನಗೇನು ಮಾತಾಡೋಂಥ ಅಧಿಕಾರ ಏನಿರಲ್ಲೇನು? ಅಯ್ಯೋ ಎಲ್ಲರ ಮನೆಗೂ ಅತ್ತೆರು ಸೊಸೆರ್ನ ಹೆಂಗೆ ಉರಿಸ್ಕೊಂಡು ತಿಂತಾರೆ, ಹಂಗೇನಾದರೂ ಮಾಡ್ತೇನೆ? ಏನೋ ನನ್ನ ಮಗಳು ಅಪರೂಪಕ್ಕೆ ಬಂದದಾಳೆ, ನೀನು ಇಲ್ಲ. ನಮ್ಮ ಹುಡುಗಿ ಎಷ್ಟು ಸರಿ ಕೇಳಿದ್ಲು ಗೊತ್ತೇ, ಅದಕ್ಕೆ ಅಂತ. ಅದಕ್ಕೆ ಒಂದು ಸ್ವಲ್ಪ ಜೋರಾಗಿ ಕೇಳಿದ್ ನಾವು. ಅದಕ್ಕೆ ಯಾಕೆ ಹಂಗೆ ಮಕಾನಿ ಗಂಟಕ್ಕೆಂಡು ಮುಷ್ಣಿನ ಹಿಂಗೆ ಮಾಡ್ಕೊಂಡಿದ್ದೀಯಲ್ಲ ಬಿಡೆ. ನೋಡತ್ತೆ, ನೀನು ಅತ್ತೆ ಸೊಸೆ ಹಂಗೆ ಹಿಂಗೆ ಅಂತ ಏನು ಭೇದ ಭಾವ ಎಲ್ಲ ಮಾಡಕ್ಕೋಬೇಡ. ಈ ಮನೆಗೆ ನೀನು ಮೊದಲು ಸೊಸೆಯಾಗಿ ಈಗ ಅತ್ತೆ ಆಗಿದೀಯಾ. ನಾನು ಮುಂದಕ್ಕೆ ಅತ್ತೆ ಆಗ್ತೇನೆ. ಅವೆಲ್ಲ ಏನು ಹೇಳಕ್ಕೋಬೇಡ. ನಡಿ ಒಳಕ್ಕೋಗಿ ಅದೇನು ಕೆಲಸ ಆಯ್ತಾ ನೋಡ್ಕೊಂಬೇಕು. ನಾನು ನಿನ್ನ ಹತ್ರ ಬರೀ ಮಾತಾಡ್ಕೊಂಡು ನಿಂತ್ಕೊಳಂಗಿಲ್ಲ ನಾನು. ಅಲ್ಲ ಕಣೆ ಕಾವು, ನಿಮ್ಮ ಮನೇಲಿ ಒಂದು ಸೋಫಾ ಇಲ್ಲ, ಒಂದು ಚೇರ್ ಇಲ್ಲ ಕೂತ್ಕೊಳ್ಳೋಕ್ಕೆ. ನೆಲದ ಮೇಲೆ ಕೂರಿಸಿದಾರಲ್ಲೇ. ಅಯ್ಯೋ ನಿಮ್ಮ ಅತ್ತಿಗೆನ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಪ್ಪ, ಅವರೂ ಬರಲಿಲ್ಲ. ಒಂದು ಗ್ಲಾಸ್ ನಮಗೆ ನೀರು ಸಮೇತ ಸಿಗಲಿಲ್ಲಲ್ಲೇ. ಹಂಗೇನಿಲ್ಲ ಕಣೆ, ಸೋಫಾ ಇದ್ದು ನಮ್ಮ ಮನೆಯಲ್ಲಿ. ಅದು ಏನೋ ಆಗಿರ್ಬೇಕೇನೋ, ರಿಪೇರಿಗೇನಾದರೂ ಕೊಟ್ಟಿರ್ತಾರೆ ಅಷ್ಟೇ. ನಮ್ಮ ಕಡೆ ಎಲ್ಲ ತುಂಬ ರಿಚ್ಚಪ್ಪ. ನೀವು ಅಂದ್ಕೊಂಡಂಗೆ ಏನೂ ಅಲ್ಲ. ನಮ್ಮ ಅತ್ತಿಗೆ ಇಲ್ಲೇ ಎಲ್ಲೋ ತುಂಬ ಅವರು ಶಾಪಿಂಗ್ ಹೋಗ್ತಾ ಇರ್ತಾರೆ. ಹಾಗಾಗಿ ನಾವು ಬರೋದು ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಅವ್ರಿಗೇನು ಹೇಳಿರಲಿಲ್ಲಲ್ಲ, ಹಾಗಾಗಿ ಅವ್ರ ಮನೇಲಿಲ್ಲ ಅಷ್ಟೇ. ಇನ್ನೇನು ಬಂದುಬಿಡ್ತಾರೆ ತಗೋ. ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯ? ಕಾವು, ನಿಮ್ಮದು ಹಳೆ ಮನೆ ಅನಿಸೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಔಟ್ಲುಕ್ಕು ಇನ್ಸೈಡ್ ಲುಕ್ಕು ತುಂಬ ಬ್ಯೂಟಿಫುಲ್ ಆಗಿದೆ. ನಾನೇನಾದರೂ ಮನೆ ಕಟ್ಸಿದ್ರೆ ಇದೇ ಥರ ಹಳೇ ಡಿಸೈನಲ್ಲೇ, ಅಂದರೆ ಈಗ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ತುಂಬ ಲುಕ್ ಆಗಿರಬೇಕು, ಆ ಥರ ಮನೆ ಕಟ್ಸ್ತೀನಿ ನಾನು. ಹೌದೇನೆ, ನಿನಗೆ ತುಂಬ ಇಷ್ಟ ಆಯ್ತಾ ನಮ್ಮ ಮನೆ? ಇದು ನಮ್ಮ ಅಪ್ಪರ ಕಾಲದ್ದು ಗೊತ್ತಾ? ಆವಾಗ ನಮ್ಮಪ್ಪ ಈ ಮನೇನ ಕಟ್ಸಿದ್ದು. ಅವಾಗೆಲ್ಲ ನಮ್ಮಪ್ಪ ಅವರೇ ಇಡೀ ಊರಿಗೆ ತುಂಬ ರಿಚ್ ಪರ್ಸನ್ಸು, ಗೊತ್ತಾ ನಿನಗೆ? ಕಾವೇರಿ, ಏನಮ್ಮ ಚೆನ್ನಾಗಿದೆಯಾ? ಯಾವಾಗ ಬಂದ್ರಿ? ಅದಕ್ಕೆ ನಾವು ಚೆನ್ನಾಗಿದ್ದೀವಿ. ಅಲ್ಲ, ನಿಮಗೆ ಗೊತ್ತಾಗೋದಿಲ್ವಾ ಇಷ್ಟೊತ್ತು? ನನ್ನ ಫ್ರೆಂಡ್ಸು ನಾವು ಎಲ್ಲ ಎಷ್ಟೊತ್ತಾಯ್ತು ಗೊತ್ತಾ ಬಂದು ಕಾಯ್ತಾ ಇದ್ದೀವಿ. ಎಲ್ಲೋಗಿದ್ರಿ ನೀವು? ನನ್ನ ಕಾವೇರಿ ಅಂತೆಲ್ಲ ಕರಿಬೇಡ್ರಿ, ಕಾವು ಅಂತ ಕರೀರಿ. ಅದು ಬಿಟ್ಟು ನೀವು ಹಳೇ ಹೆಸರನ್ನ ಕಾವೇರಿ ಅಂತ ಕರೆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೊತಾರೆ, ಗೊತ್ತಾ? ಹೌದೇನಮ್ಮ, ನೀನು ಕಾವು ಅನ್ಬೇಕಾ? ಆಯ್ತು, ಇನ್ನು ಮುಂದೆ ಹಾಗೆ ಕರಿತೀನಿ, ಕಾವು. ಅಲ್ಲ ಕಾವು ಕಾವು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಕಾವು, ಹಂಗಾಗಿ ಸ್ವಲ್ಪ ಹಿಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಏನು ಬೇಜಾರು ಮಾಡ್ಕೊಂಬೇಡ. ಹಾಗೆ ನಿಮ್ಮ ಸ್ನೇಹಿತರು ಬಂದಿದ್ದಾರಲ್ಲ, ಅಂದರೆ ಫ್ರೆಂಡ್ಸಿಗೂ ಹೇಳ್ಬಿಡು.